ಅವರು ಪರಮ ಪಾಪಿಗಳು. ಅಪ್ರಾಪ್ತಿಯನ್ನೇ ಬಳಸಿಕೊಂಡು ದುಷ್ಟಕೃತ್ಯಕ್ಕೆ ಮುಂದಾಗಿದ್ರು. ಹಣವಂತರಿಗೆ ಗಾಳ ಹಾಕ್ತಿದ್ದ ಈ ಕ್ರಿಮಿಗಳು ಈಗ ಬಲೆಗೆ ಬಿದ್ದಿದ್ದಾರೆ. ಅವರ ಪಾಪತನದ ಕೃತ್ಯ ಬಟಾಬಯಲಾಗಿದೆ. ಅವಳು ಫ್ರೆಶ್ ಅಂತಂದ್ರೆ ಮಾತ್ರ ದುಡ್ಡು. ಆ ತರದ ಕಿರಾತಕರವರು. ಅದೇ 20 ಹೇಳ್ತಾ ಇದಾರೆ. ಯಾವ್ದು ಕಮಿಷನ್ ಇಲ್ಲ ಸರ್. ಇವರ ಜನ್ಮಕ್ಕಿಷ್ಟು, ಇವರ ಮುಖವೋ ಈ ಪರಮ ಪಾಪಿಗಳು ಮಾಡಿರುವ ಮಾನಗೇಡಿ ಕೆಲಸ ಅಂತಿಂಥದ್ದಲ್ಲ. ಇಡೀ ಸಮಾಜಕ್ಕೆ ಕಳಂಕ ತರುವಂತ ಕೃತ್ಯ ಎಸಗಿರುವ ಕ್ರಿಮಿಗಳು ಇವರು. ಋತುಮತಿಯಾದ ಬಾಲಕಿಯನ್ನ ವೇಶ್ಯಾವಾಟಿಕೆಗೆ ದೂಡಲು ಯತ್ನ. 20 ಲಕ್ಷಕ್ಕೆ ಡೀಲ್, ಬಲೆಗೆ ಬಿತ್ತು ಕ್ರಿಮಿಗಳ ಗ್ಯಾಂಗ್. ಮಹಿಳೆಯರನ್ನ ಪೂಜಿಸುವ ದೇಶ ನಮ್ಮದು. ಆದ್ರೆ ಇಂಥ ನಾಡಿನಲ್ಲಿ ಅಮಾನವೀಯ ಕೃತ್ಯಕ್ಕೆ ಇಳಿದಿದ್ದ ಕ್ರಿಮಿಗಳು ಮೈಸೂರಿನಲ್ಲಿ ಬಲೆಗೆ ಬಿದ್ದಿದ್ದಾರೆ. ಋತುಮತಿಯಾದ ಅಪ್ರಾಪ್ತೆ ಜೊತೆ ಮೊದಲ ಸಲ ದೈಹಿಕ ಸಂಪರ್ಕ ಹೊಂದಲು 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಗಿರಾಕಿಯನ್ನ ಹುಡುಕ್ತಿದ್ದವರು ಅರೆಸ್ಟ್ ಆಗಿದ್ದಾರೆ. ಮೈಸೂರಿನ ಒಡನಾಡಿ ಸಂಸ್ಥೆಗೆ ಈ ದಂಧೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಪ್ರಕರಣದ ಗಂಭೀರತೆ ಅರಿತು ಮಾಹಿತಿ ಕಲೆ ಹಾಕಿದಾಗ ಬೆಂಗಳೂರು ಮೂಲದ ತುಳಸಿ ಕುಮಾರ್ ಹಾಗೂ ಶೋಭಾ ಈ ದಂಧೆಗೆ ಇಳಿದಿರೋದು ಗೊತ್ತಾಗಿದೆ. ಕೋಟಿ ಕೋಟಿ ಹಣ ಹಾಗೂ ಅತೀವ ಲೈಂಗಿಕ ಆಸಕ್ತಿ ಹೊಂದಿರೋರ್ಗೆ ಇವರು ಬಲೆ ಹಾಕ್ತಿದ್ರು. ಈ ಬಗ್ಗೆ ರಹಸ್ಯ ಕಾರ್ಯಾಚರಣೆ ಮಾಡಿದ್ರು. ಫೋನ್ನಲ್ಲಿ 20 ಲಕ್ಷದ ವಿಷಯವನ್ನ ಕ್ರಿಮಿಗಳು ಬಾಯಿ ಬಿಟ್ಟಿದ್ರು. ಇವಾಗ ಎಷ್ಟು ಮಾಡ್ಬೋದು ಹೇಳಿ? ಅದೇ 20 ಹೇಳ್ತಾ ಇದಾರೆ. ಯಾವ್ದು ಕಮಿಷನ್ ಇಲ್ಲ ಸರ್. ನಮ್ದು ಕಮಿಷನ್ ಇಲ್ಲ. ನೀವು ಕೊಟ್ರೆ ಇಸ್ಕೊಡ್ತೀವಿ. ಹುಡ್ಗಿನೂ ಇಟ್ಕೊಂತೆಲ್ಲ ಹಾಸ್ಪಿಟ್ಲಿಗೆ ಅಂತ ಮಾಡ್ತಾರೆ. ಇರೋದು ಹೇಳ್ತಾ ಇದ್ದೀರಿ. ಬೇಕಾದ್ರೆ ಹುಡ್ಗಿನೇ ಕೇಳ್ಕೊಳ್ರಿ. ಕಮಿಷನ್ ಯಾವ್ದು ಇಲ್ಲ. ಅಪ್ರಾಪ್ತಿಯನ್ನ ಮುಂದಿಟ್ಟುಕೊಂಡು ದಂಧೆಗೆ ಮುಂದಾಗಿರೋದು ನಿಜ ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆ ಸಹಯೋಗದೊಂದಿಗೆ ಒಡನಾಡಿ ಸಂಸ್ಥೆ ದಾಳಿ ಮಾಡಿದೆ. 2 ಕಿರಾತಕರನ್ನ ಲಾಕ್ ಮಾಡಿದ್ದು ಓರ್ವ ಅಪ್ರಾಪ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಅವಳು ಫ್ರೆಶ್ ಅಂತಂದ್ರೆ ಮಾತ್ರ ದುಡ್ಡು. ಋತುಮತಿ ಆಗಿ 2 ತಿಂಗಳು ಆಗಿದೆ ಅಂದ್ರೆ ಮಾತ್ರ ದುಡ್ಡು ಕೊಡಿ. ಇಲ್ಲ ಅಂದ್ರೆ ದುಡ್ಡೇ ಬೇಡ. 5 ಪೈಸಾ ದುಡ್ಡು ಬೇಡ. ಆ ತರದೊಂದು ಕಮಿಟ್ಮೆಂಟ್. ಆ ತರದ ಕಿರಾತಕರವರು. ಅಂದ ಹಾಗೆ ಈ ತುಳಸಿ ಕುಮಾರ್ ಹಾಗೂ ಶೋಭಾ ಅಪ್ರಾಪ್ತೆಗೆ ದುಬಾರಿ ಗಿಫ್ಟ್ ಗಳನ್ನ ನೀಡಿದ್ರು. ಐಫೋನ್, ಬ್ರಾಂಡೆಡ್ ಬಟ್ಟೆ ಕುಡಿಸಿ ಐಷಾರಾಮಿ ಬದುಕಿನ ಆಸೆ ಹುಟ್ಟಿಸಿದ್ರು. ಆಕೆಯ ಖಾಸಗಿ ವಿಡಿಯೋವನ್ನ ಸೆರೆ ಹಿಡಿದು ಗಿರಾಕಿಗಳಿಗೆ ತೋರಿಸ್ತಿದ್ರು. 20-25 ಲಕ್ಷಕ್ಕೆ ಡೀಲ್ ಮಾಡ್ತಿದ್ರು. ಮೊಬೈಲ್ ಅಲ್ಲಿ ರಿಚ್ ಪರ್ಸನ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ಬೇಕು. 25-30 ಲಕ್ಷ ಇದೆ ಅಂತಂದ್ರೆ 5 ಪೈಸಾ ಅದು ಡಿಸ್ಕಷನ್ಸ್ ಇದೆ. 5 ಪೈಸಾ ಕಮ್ಮಿ ಆದ್ರೆ ಏನಮ್ಮ ಬರೀ ಸೆಕ್ಸ್ ಅಂದ್ರೆ ಕೊಂದಾಕಿ ಮಾಟ ಮಂತ್ರಕ್ಕೆ ಬೇಕಾದ್ರೆ ಬಳಸ್ಕೊಳ್ಳಿ. ಮೈನೆರೆದ ಬಾಲಕಿಯನ್ನ ಬಳಸಿಕೊಂಡು ಮಾನಗೇಡಿ ಕೃತ್ಯಕ್ಕೆ ಯತ್ನಿಸುತ್ತಿದ್ದ ಕ್ರಿಮಿಗಳು ಕಂಬಿ ಹಿಂದೆ ಸೇರಿದ್ದಾರೆ. ಇಂಥ ಪರಮ ಪಾಪಿಗಳಿಗೆ ತಕ್ಕ ಶಾಸ್ತಿ ಆಗಬೇಕಿದೆ. ರಾಮ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.